ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಉದ್ದಿನ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಅಕ್ಕಿ ಬಳಸ್ತಾ ಇಲ್ಲ. ಉದ್ದಿನಬೇಳೆ 1 ಕಪ್ಪು, ಹೆಸರುಬೇಳೆ 2 ಟೀ ಸ್ಪೂನು, ಕಡಲೆಬೇಳೆ 1 ಟೀ ಸ್ಪೂನು. ಈ ಮೂರನ್ನು ಚೆನ್ನಾಗಿ ತೊಳೆದು 7 ರಿಂದ 8 ಗಂಟೆ ನಾನು ನೆನೆಸ್ಕೊಂಡಾಗಲೇ ರೆಡಿ ಇಟ್ಕೊಂಡಿದ್ದೀನಿ. 7 ರಿಂದ 8 ಗಂಟೆ ನೆಂದಿರೋದು. ಈಗ ರುಬ್ಕೊಳ್ಳೋಣ. ಮಿಕ್ಸಿಗೆ ನೆಂದಿರೋ ಬೇಳೆ ಹಾಕ್ಕೊಳ್ಳೋಣ. ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೊಳ್ಳೋಣ. 2 ಬ್ಯಾಚಲ್ಲಿ ರುಬ್ಕೋತೀನಿ. 1/4 ಕಪ್ಪು ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಸ್ವಲ್ಪ ಗಟ್ಟಿಯಾಗೇ ಇರಲಿ. ಮೊದಲೊಂದು 1/4 ಕಪ್ ನೀರು ಹಾಕಿದ್ದೆ, ಇನ್ನೊಂದು 1/4 ಕಪ್ ನೀರು ಹಾಕಿ ರುಬ್ಕೊಂಡಿರೋದು. ಇನ್ನೊಂದು ರೌಂಡು ರುಬ್ಕೊಂಡ್ಬಿಡೋಣ. ಇನ್ನೊಂದು ಅರ್ಧ ಕಪ್ಪು ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಮಿಕ್ಸಿ ಜಾರಿಗೆ 1/4 ಕಪ್ನಷ್ಟು ನೀರು ಹಾಕ್ಕೊಂಡು ಇದಕ್ಕೆ ಸೇರಿಸ್ಕೊತಾ ಇರೋದು. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪಾತ್ರೆಗೆ ಹಿಟ್ಟು ತಕ್ಕೊಂಡಿರೋದು. ಇಲ್ಲಿ ನಾನೊಂದು ಸ್ವಲ್ಪ ತರಕಾರಿ ಹಾಕ್ತಾಯಿದ್ದೀನಿ. ಈರುಳ್ಳಿ 1 ಮೀಡಿಯಮ್ ಸೈಜ್ದು, 1 ಹಸಿಮೆಣಸು, ಕರಿಬೇವು, ಕೊತ್ತಂಬರಿ, ಕ್ಯಾರೆಟ್ ತುರಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಕ್ಕಳಿಗೆ ಮಾಡುವಾಗ ನೀವು ಹಸಿಮೆಣಸಿನಕಾಯಿ ಸ್ಕಿಪ್ ಮಾಡಿದ್ರೆ ಆಯಿತು. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಮಾಡಿದರೆ ಈ ಹದಕ್ಕಿರಲಿ. ಈಗ ದೋಸೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಸ್ಪ್ರೆಡ್ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ಇರಲಿ. ಇಟ್ಟು ಒಂದ್ಸರಿ ಕೈ ಆಡಿಸ್ಬಿಟ್ಟು, ನಿಮಗೆ ತುಂಬ ಗಟ್ಟಿ ಅನಿಸಿದರೆ 1-2 ಸ್ಪೂನು ನೀರು ಹಾಕ್ಕೋಬೋದು. ನಿಧಾನಕ್ಕೆ ಸ್ಪ್ರೆಡ್ ಮಾಡಿದ್ರೆ 1 ನಿಮಿಷ ಲೋ ಫ್ಲೇಮಲ್ಲೇ ಇರಲಿ. ಇದು ಎಣ್ಣೆ ಹಾಕೊಳ್ಳೋಣ. ನೀವು ಈ ಥರ ಮಾಡ್ಕೊಂಡು ತಿಂದರೆ ನೀವು ಉದ್ದಿನ ವಡೆ ತಿಂದಂಗೆ ಅನ್ಸುತ್ತೆ. ನೀವು ಎಣ್ಣೆಯಲ್ಲಿ ಕರೀದೆ ಕಡಿಮೆ ಎಣ್ಣೆಯಲ್ಲೇ ನೀವು ಇದು ಮಾಡ್ಕೊಳ್ಬೋದು. ಅದೇ ಟೇಸ್ಟೇ ಅನಿಸುತ್ತೆ ನಿಮಗೆ. ವಡೆ ಥರ ಹೇಗೆ ಉದ್ಕೊಂಡ್ಬಿಟ್ಟಿದೆ. ಲೋ ಫ್ಲೇಮಲ್ಲಿಟ್ಟೆ ಬೇಯಿಸ್ಕೊಳ್ಳೋಣ. ಈಗ ಒಂದು ಸೈಡು ಚೆನ್ನಾಗಿ ಲೋ ಫ್ಲೇಮಲ್ಲೇ ಬೇಯಲಿ. ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡಿರೋದು. ಅಂಚೆಲ್ಲ ನೋಡಿ ಗರಿ ಗರಿಯಾಗಿದೆ, ಬೆಂದಿದೆ ಅಂತ. ಈಗ ತಿರುಗಿಸಿ ಹಾಕ್ಕೊಳ್ಳೋಣ. ನೋಡಿ ಕೆಂಪಗೆ ಎಷ್ಟು ಚೆನ್ನಾಗಿ ಬೆಂದಿದೆ. ತಿರುಗಿಸಿ ಹಾಕಿದ್ಮೇಲೆ ಸ್ವಲ್ಪ ಹೈ ಫ್ಲೇಮಲ್ಲಿ 1 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಅಂಚಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಬೇಕಾದರೆ ಹಾಕ್ಕೋಬೋದು, ಹಾಕಲೇಬೇಕಂತೇನಿಲ್ಲ. ಹಾಗೇನೋ ಗರಿ ಗರಿ ಆಗುತ್ತಿದ್ದು. ನೀವು ಮಕ್ಕಳಿಗೆ ಮಾಡೋದಾದರೆ ಒಂಚೂರು ತುಪ್ಪ ಹಾಕಿ, ತುಂಬ ಚೆನ್ನಾಗಿರುತ್ತೆ. ಉದ್ದಲ್ಲಿ ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಎಣ್ಣೆದು ಕರಿಯೋದು ಬೇಡಪ್ಪ, ಎಣ್ಣೆ ತಿಂಡಿ ಅನಿಸಿದರೆ ನೀವು ಈ ಥರ ಮಾಡಿಕೊಂಡು ತಿನ್ಬೋದು. ದೋಸೆ ಥರ ತಿರುಗಿಸಿ ಹಾಕೊಳ್ಳೋಣ. ನೋಡಿ 2 ಕಡೆಗೂ ಚೆನ್ನಾಗಿ ಬೆಂದಿದೆ, ರೆಡಿಯಾಗಿದೆ. ತೆಕ್ಕೊಳ್ಳೋಣ. ನೀವು ಈ ದೋಸೆ ಒಂದ್ಸರಿ ಮಾಡಿ ನೋಡಿ. ಉದ್ದಿನಬೇಳೆ ದೋಸೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆಲ್ಲ ಈರುಳ್ಳಿ, ಕ್ಯಾರೆಟು ತುರಿ ಹಾಕಿರೋದ್ರಿಂದ ನೋಡಿ 2 ಕಡೆಗೂ ಚೆನ್ನಾಗಿ ಬೆಂದಿದೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ.